ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರವೇ ಬೆಂಬಲ ಸೂಚಿಸಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಕಬ್ಬು ಬೆಳೆಗಾರರಿಗೆ ಬಲ ನೀಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ 7ನೇ ದಿನಕ್ಕೆ ರೈತರ ಹೋರಾಟ ಕಾಲಿಟ್ಟಿದೆ. ಬೆಳಗಾವಿಗೆ ತೆರಳಿ ರೈತರಿಗೆ ನಾವು ಬೆಂಬಲವನ್ನು ಕೊಡ್ತೇವೆ, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವುದಕ್ಕೆ ಕರವೇ ಒತ್ತಾಯವನ್ನ ಮಾಡಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದೆ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಕಬ್ಬು ಬೆಳೆಗಾರರಿಗೆ ಬಲ ನೀಡಿದಂತಾಗಿದೆ. ಹಗಲು ರಾತ್ರಿ ಎನ್ನದೇ ಬೆಂಬಲ ಬೆಲೆಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ನೀಡಲಾಗುತ್ತೆ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡೋದಕ್ಕೆ ಬೆಳಗಾವಿಯಲ್ಲಿ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ದಾರೆ. ಇದೀಗ ಕರವೇ ಸಂಘಟನೆಯೂ ಕೂಡ ರೈತರ ಹೋರಾಟಕ್ಕೆ ಸಾಥ್ ನೀಡಿದೆ. ನಮ್ಮ ಕರ್ನಾಟಕದ ಕಬ್ಬು ಬೆಳೆಯುವಂತ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು 6 ದಿನಗಳಿಂದ ಬಿಸಿಲು, ಮಳೆ, ಚಳಿಯನ್ನು ಲೆಕ್ಕಿಸದೆ ಹಗಲು ರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇಲ್ಲಿ ತನಕ ಆ ಬಗ್ಗೆ ಗಮನವನ್ನು ಹರಿಸದೇನೆ ರೈತರನ್ನ ಕಡೆಗಣಿಸ್ತಾ ಇದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 15 ರೂಪಾಯಿ 16 ರೂಪಾಯಿ ಸಕ್ಕರೆಗೆ ದರ ಇದ್ದಾವಾಗ 2,500-3,000 ರೂಪಾಯಿ ಟನ್ನಿಗೆ ಕೊಡ್ತಾ ಇದ್ರಿ. ಇವತ್ತು ಸಕ್ಕರೆ ಬೆಲೆ 50 ರೂಪಾಯಿ ಹತ್ರ ಇದೆ. 47, 48, 49, 50 ರೂಪಾಯಿ ಹತ್ರ ಇದೆ. ಆದರೆ ಇವತ್ತು ಸಹ ರೈತರಿಗೆ 2,000, 3,000 ರೂಪಾಯಿ ಅನೌನ್ಸ್ ಮಾಡಿರ್ತೀರಾ, 2,500 ರೂಪಾಯಿ, 700 ರೂಪಾಯಿ ಈ ಥರ ಕೊಡ್ತೀರಾ. ರೈತರಿಗೆ ಇನ್ನೂ ಹಣ ಕೊಡ್ದೇನೆ ಮೀನಮೇಷ ಎಣಿಸ್ತಾ ಇದ್ದೀರಾ. ಇವತ್ತು ರೈತರಿಗೆ ಸರಿಯಾದ ನಿಗದಿತ ದರವನ್ನು 5,000 ರೂಪಾಯಿ ಟನ್ ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ನೀವು ರೈತರ ಪರ ಅಲ್ವೇ? ಹೆಣ್ಮಕ್ಳ ಪರ ಅಲ್ವೇ? ನಿಮ್ಮ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಕ್ಕರೆ ಕಾರ್ಖಾನೆಯನ್ನು ಇಟ್ಕೊಂಡಿದ್ದಾರೆ. 2,000 ರೂಪಾಯಿಯಲ್ಲಿ ರೈತರಿಗೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತೀರಾ. ಆ ರೈತರನ್ನ ಸಾಯಿಸ್ತಾ ಇದ್ದೀರಾ. ಇಡೀ ದೇಶಕ್ಕೆ ಅನ್ನವನ್ನು ಕೊಡುವಂಥ ರೈತರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಈ ದೇಶ ಏನು ಅಭಿವೃದ್ಧಿ ಆಗುತ್ತೆ, ಈ ನಾಡೇನು ಅಭಿವೃದ್ಧಿ ಆಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ರೈತರ ಏನು ಕಬ್ಬಿನ ದರವನ್ನು ನಿಗದಿಪಡಿಸಿಲ್ಲ ಅಂದರೆ ನಾವು ಸಹ ಬೀದಿಗಿಳಿಬೇಕಾಗತ್ತೆ. ಬೆಳಗಾವಿ ಚಲೋ ಅನ್ನುವಂಥ ಕಾರ್ಯಕ್ರಮ